ನಮಸ್ತೆ ಫಿಲ್ಮಿ ರೆಡ್ ರಾಕ್ಸ್ಗೆ ಸ್ವಾಗತ. ಅದೇ ರೀತಿಯಾಗಿ ಮಾ ಅವತಾರ್ನ ಒಂದು ಕೊನೆಗೂ ಒಂದು ಹೊಂಬಾಳೆ ಮೂವ್ಸ್ನ ಒಂದು ಪ್ರೊಡಕ್ಷನ್ ಮೂಲಕ ಒಂದು ಕೊನೆಗೂ ಒಂದು ಈ ಮೂವಿಯ ಒಂದು ಟೀಸರ್ ಅಂತೂ ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಂದು 3D ಮೂಲಕ ಒಂದು ಈ ಮೂವಿಯ ಒಂದು ರೀಕ್ರಿಯೇಟ್ ಮಾಡಲಾಗಿದೆ ಅಂತ ಹೇಳೋದು. ಯಾಕಂದರೆ ಯಾವ ಥರ ಈ ಮೂವಿಯನ್ನು ಒಂದು ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿದರೆ, ಹೊಂಬಾಳೆ ಮೂವಿಯ ಒಂದು ಪ್ರೊಡಕ್ಷನ್ ಮೂಲಕ ಬಂದರೆ ಈ ಮೂವಿ 100% ಈ ಮೂವಿ ಹಿಟ್ ಆಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಹೊಂಬಾಳೆ ಫಿಲ್ಮ್ಸ್ನವರು ಯಾವುದೇ ಒಂದು ಮೂವಿ ಮಾಡಿದರೂ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಬ್ಲಾಕ್ ಮಾಸ್ಟರ್ ಹಿಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಈ ಮೂವಿ ಕೂಡ ಒಂದು ಅದೇ ರೀತಿಯ ಸರದಿ ಸಾಲಿನಲ್ಲಿ ಕೂಡ ಮೂವಿ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಅದಕ್ಕೋಸ್ಕರವೇ ನಮ್ಮ ಚಾನಲಿಂದ ಕೂಡ ಖಂಡಿತವಾಗಿಯೂ ಈ ಮೂವಿಗೆ ಒಂದು ದೊಡ್ಡ ಮಟ್ಟಿನಲ್ಲಿ ಆಲ್ ದ ಬೆಸ್ಟ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾವ ರೀತಿಯಲ್ಲಿ ಉಗ್ರ ನರಸಿಂಹನ ಅವತಾರ ಒಂದು ಯಾವ ರೀತಿಯಲ್ಲಿ ಮತ್ತೊಂದು ಸಲ ನಮಗೆ ಸ್ಟೋರಿಯಲ್ಲಿ ಕೇಳ್ಕೊಂಡು ಬರ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಖಂಡಿತವಾಗಿ ಆ ಮೂವಿಯನ್ನು ಮತ್ತೊಂದು ಸಲ ಒಂದು ಈಗಿನ ಜನ್ರೇಷನ್ನಲ್ಲಿ ಯಾವ ಥರ ಒಂದು ಈಗಿನ ಜನ್ರೇಷನ್ನವರಿಗೆ ಯಾವ ಥರ ಒಂದು ತೋರಿಸ್ಬೋದು, 3D ಜನರೇಷನ್ನ ಮೂಲಕ ಯಾವ ರೀತಿಯಲ್ಲಿ ತೋರಿಸ್ಬೋದು ಅನ್ನೋ ಒಂದು ವಿಚಾರವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಕ್ಯಾಪ್ಚರ್ ಮಾಡಿ ಒಂದು ತೋರಿಸಲಿಕ್ಕೆ ಹೊರಟಿದ್ದಾರೆ ಈ ಚಿತ್ರತಂಡ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂದರೆ ಯಾವುದರಲ್ಲಿ ದೇವರಿದ್ದಾನೆ ಅನ್ನೋ ಒಂದು ವಿಚಾರ ಕೂಡ ಒಂದು ವಾದಕ್ಕೆ ಬರುತ್ತೆ, ಕಂಬದಲ್ಲೂ ದೇವರಿದ್ದಾನೆ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಯಾಕಂತ ಅಂತಹ ಒಂದು ಸಂದರ್ಭದಲ್ಲಿ ಕೋಪಿತುಕೊಂಡು ಕಂಬಕ್ಕೆ ಒಂದು ಹೊಡೆಯುವಂಥ ಒಂದು ಸಂದರ್ಭ ಬರುತ್ತೆ ಅಂತಲೇ ಹೇಳ್ಬೋದು. ಆ ರೀತಿಯ ಒಂದು ಸಂದರ್ಭವನ್ನು ಯಾವ ರೀತಿಯಲ್ಲಿ ಈ ಮೂವಿಯಲ್ಲಿ ಒಂದು ತೋರಿಸಿದ್ದಾರೆ ಅನ್ನೋ ಒಂದು ವಿಚಾರಕ್ಕೆ ಖಂಡಿತವಾಗಿ ಈ ಮೂವಿ ರಿಲೀಸ್ ಆದ್ಮೇಲೆ ಗೊತ್ತಾಗ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ಹೊಂಬಾಳೆ ಮೂವಿನ ಪ್ರತಿಯೊಂದು ಮೂವಿ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಸಕ್ಸಸ್, ಸೂಪರ್ ಡೂಪರ್ ಹಿಟ್, ಬ್ಲಾಕ್ ಮಾಸ್ಟರ್ ಹಿಟ್ಗಳತ್ತ ಈ ಮೂವಿ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಖಂಡಿತವಾಗಿ ನೋಡೋಣ ಇನ್ನು ಈ ಮೂವಿ ರಿಲೀಸ್ ಆದಮೇಲೆ ಯಾವ ಥರ. ಮೇಲ್ನೋಟಕ್ಕೆ ಟೀಸರ್ ಅಂತೂ ಪ್ರತಿಯೊಂದು ಮೂಮೆಂಟ್ಗಳಲ್ಲೂ ಕೂಡ ಅವತ್ತು ಅದ್ಭುತವಾಗಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ VFX ಇದರಲ್ಲಿ ಹೆಚ್ಚಾಗಿ ಒಂದು ಅಟ್ಯಾಚ್ ಮಾಡಲಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ VFX ಅಷ್ಟರ ಮಟ್ಟಿಗೆ ಒಂದು ಅಟ್ಯಾಚ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಬಂದು ರೀಚ್ ಮಾಡಲಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಲೆವೆಲ್ಗೆ ಹೆಚ್ಚಾಗಿ VFXನಿಂದ ಈ ಮೂವಿ ಒಂದು ಹೈ ಕ್ರಿಯೇಟ್ ಮಾಡಲಾಗಿದೆ ಅಂತಲೇ ಹೇಳ್ಬೋದು. ಪರ್ಫೆಕ್ಟಾಗಿ ಈ ಮೂವಿಯ ಸ್ಟೋರಿ ಯಾವ ಥರ ಈ ಮೂವಿಗೆ ಈಗಿನ ಜನ್ರೇಷನ್ಗೆ ಯಾವ ಥರ ಕನೆಕ್ಟ್ ಮಾಡ್ಬೋದು, ಒಂದು ಈಗಿನ ಜನ್ರೇಷನ್ಗೆ ಆ ಮೂವಿ ಒಂದು ಅರ್ಥ ಆಗುವಂಥ ಒಂದು ರೀತಿ ಖಂಡಿತವಾಗಿಯೂ ಜನರಿಗೆ ಮುಟ್ಲಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ಒಂದು ಒಳ್ಳೆ ರೀತಿಯ ಒಂದು ಮೂವಿ, ಜನರಿಗೆ ಒಂದು ಒಳ್ಳೆಯ ಧರ್ಮದ ಸಂಕೇತವನ್ನು ತೋರಿಸುವಂಥ ಒಂದು ಮೂವಿ ಈ ಮೂವಿ ಹಾಗೆ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾರ್ಯಾರು ಈ ಟೀಸರ್ ನೋಡಲಿಲ್ವಾ, ಮೊದಲನೇದಾಗಿ ಟೀಸರ್ ನೋಡ್ಕೊಂಡು ಬನ್ನಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವಾ, ಅದೇ ರೀತಿಯಾಗಿ ಮಾ ಅವತಾರ್ ಈ ಟೀಸರ್ನ ಬಗ್ಗೆ ನಿಮ್ಮ ಅನಿಸಿಕೆಯ ಒಂದು ಸ್ಟಾರ್ ರೇಟಿಂಗ್ಸ್ ಕೂಡ ತಪ್ಪದೆ ತಿಳಿಸಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಜೈ ಹಿಂದ್, ಥ್ಯಾಂಕ್ ಯು, ವಂದೇ ಮಾತರಂ.